ಚನ್ನಪಟ್ಟಣದ ಹುಡುಗಿ ಅಂದರೆ ಸಾಕಿರೋ ಹುಡುಗಿ. ಅಲ್ಲೇನೋ ಹುಡುಗನ ಲವ್ ಮಾಡ್ತಂತ ಹೇಳ್ಬಿಟ್ಟು ಹುಡುಗಿ ಸರಿಯಿಲ್ಲ ಅಂತೇಳಿ ತಮ್ಮಲ್ಲಿ ದೊಡ್ಡಮ್ಮನ ಮನೆ ಬಿಡ್ತು. ಅಂದರೆ ಸಾಕಿರೋ ತಾಯಿ ದೊಡ್ಡಮ್ಮನ ಬಿಡ್ತು. ಆ ಹುಡುಗಿ ಮೆಡಿಕಲ್ ಕೆಲಸ ಹೋಗ್ತಿತ್ತು, ಇಲ್ಲಿ ಮಾರುತಿ ಮೆಡಿಕಲ್ ಕೆಲಸ ಹೋಗ್ತಿತ್ತು. ಅವ್ರಿಗೆ ಹೆಂಗೆ ಲವ್ ಇದೆ ನಮ್ಗೆ ಗೊತ್ತಿಲ್ಲ, ಯಾವ ಲವ್ ಇದೆ ನಮ್ಗೆ ಗೊತ್ತಿಲ್ಲ. ಆಮೇಲೆ ನಮ್ಗೆ ಗೊತ್ತಾಯಿತು, ಇಲ್ಲ ನಂದು ಹುಡುಗಿ ಈ ಥರ ಹೋಗ್ಬಿಟ್ಟಾರೆ ಅಂತ ಹೇಳ್ಬಿಟ್ಟು. ಹೌದಾ ಅಂತ ಹೇಳಿದ್ರೆ ಸರಿ ಬಿಡಪ್ಪ, ಏನೋ ಹೊಂದಾಣಿಕೆ ಇದ್ಲಿ ಚೆನ್ನಾಗಿ ಆದರೆ ಸಾಕು ಅಂತ ನಾವು ಇದು ಮಾಡಿದ್ವಿ. ಆಮೇಲೆ ಈ ಮಟ್ಟಕ್ಕೆ ನಾವು ಬರ್ತಂತ ತಿಳ್ಕೊಂಡಿಲ್ಲ. ಆದರೆ ಏನು ಗೊತ್ತಿದ್ರಲ್ಲಿ ಭರತನ ಹುಡುಗ ಇದ್ದಾನಲ್ಲ, ಅವನು ಕಂಪ್ಲೇಂಟ್ ಕೊಟ್ಟಿರೋದು. ಇವರು ಫ್ರೆಂಡ್ಶಿಪ್ಗಳಿದಾರಲ್ಲ, ಇವಾಗ ನಮ್ಮ ಮಗನ ಸಾಯಿಸ್ತಾರಲ್ಲ ಅವರೆಲ್ಲ ಒಂದು ಗ್ಯಾಂಗು, ಎಣ್ಣೆ ಹೊಡೆಯೋರು ಗಾಂಜಾ ಹೊಡೆಯೋರು ಅವರೆಲ್ಲ ಒಂದು ಗ್ಯಾಂಗು. ಅವನು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಾನೆ. ಅವತ್ತು ನಾನು ಕರೆದ್ರು, ಬರ್ರಿ ಸ್ವಲ್ಪ ತೀರ್ಮಾನ ಮಾಡೋಣ ಅಂತೇಳಿ. ಇಲ್ಲಪ್ಪ ನೀವು ಹೋಗ್ರಿ, ನಾನು ಬರ್ತೀನಿ ಅಂತ ಹೇಳಿದೆ. ಆವಾಗ ನಮ್ಮ ಹುಡುಗ ಹೋಗಿದ್ದಾನೆ, ಸಣ್ಣವನು ಹೋಗಿದ್ದಾನೆ. ಏನಪ್ಪ ಅಂತ ಕೇಳಿದೆ. ಇಲ್ಲ ದೊಡ್ಡಪ್ಪ ಈ ಥರ ಆಗಿದೆ ಅಂತ ಹೇಳಿದ್ರು. ಸರ್ ಅದು ಸುಮ್ಕೆ ಆದ್ವಿ. ಆದಮೇಲೆ ಇವ್ರಿಗೆ ಯಾಕೆ ಬೇಕಾಯಿತು, ಹುಡುಗಿ ಎಲ್ಲೋದು, ಹುಡುಗ ಎಲ್ಲೋದು, ಈ ಮಧ್ಯದಲ್ಲಿ ಬಂದ್ರಲ್ಲ ಅವ್ರಿಗೆ ಯಾಕೆ ಬೇಕಾಯಿತು? ಅವ್ರಿಗೇನು ಗೊತ್ತಾ, ಇದೇ ನೆಪ. ಹಳೆ ದೇಶ ಇತ್ತು ಅವ್ರಿಗೆ. ಹಳೆ ದೇಶ ಅಂದರೆ ವಿನಾಯಕನ ಕೂರಿಸಿದ್ವಿ, ಗಣಪತಿ ಕೂರಿಸಿದ್ವಿ. ಅವಾಗ ಪೆಂಡಾಲ್ ಹಾಕಿದ್ರು. ಪೆಂಡಾಲ್ ಹಾಕಿದ ಮೇಲೆ ಆಯ್ತಪ್ಪ ಗಣಪತಿ ಬಿಟ್ಟುವಲ್ಲ, ಆ ಪೆಂಡಾಲ್ ತೆಗೀರಿ ಅಂತ ಹೇಳಿದ್ವಿ. ಹ್ಞೂ ಅಂತ ಹೇಳಿದ್ರು ಅವರು. ಅದು ಯಾರೋ ಬಂದು ಬ್ಯಾನರ್ ಕಿತ್ತಾಕಿದ್ರು, ಯಾವುದು ಕೌನ್ಸಿಲರ್ದು ಬ್ಯಾನರ್ ಕಿತ್ತಾಕ್ಬಿಟ್ರು. ಕಿತ್ತಾಕಿದ ತಕ್ಷಣ ಅದು ಮತ್ತೆ ತೆಗೆದುಬಿಟ್ಟು ಮತ್ತೆ ಬೇರೆ ಬ್ಯಾನರ್ದು ಅದೇ ಥರ ಬ್ಯಾನರ್ ತಂದು ಹಾಕ್ಬಿಟ್ರು. ಸರ್ ಸುಮ್ಕೆ ಇದ್ವಿ. ನಾವು ಮತ್ತೆ ಹೇಳ್ದ್ವಿ, ಪದೇ ಹೇಳ್ದ್ವಿ, ಯಾಕಪ್ಪ ಗಣಪತಿ ಹಬ್ಬ ಆಯಿತು, ಯಾಕೆ ಇಷ್ಟು ದಿವಸ ಇಟ್ಕೊಂಡಿದ್ದೆ ತೆಗೀರಿ ಅಂತ ಹೇಳಿದ್ವಿ. ತೆಗ್ದಿಲ್ಲ, ಮತ್ತೆ ಅದು ಕಿತ್ತಾಕೊಂಡಾಯಿತು. ಮತ್ತು ಮೊನ್ನೆ ಇವಾಗ ರೀಸೆಂಟು 12ನೇ ತಾರೀಕೇನು ಆಗಿರೋದು ಟೀಕುದು ಬರ್ತಡೇ. ಆವತ್ತೇನು ಮಾಡ್ಬಿಟ್ರು, ದೊಡ್ಡ ಫ್ಲೆಕ್ಸಿ ಮಾಡಿಬಿಟ್ರು. ಟೀಕುದು ಕೌನ್ಸಿಲರ್ದು ದೊಡ್ಡ ಫ್ಲೆಕ್ಸಿ ಮಾಡಿಬಿಟ್ಟು ಹೊಸ್ದಾಗಿ ಬಿಲ್ಡಿಂಗ್ ಕಟ್ಟ್ಯಾರ. ಆದಮೇಲೆ ಬಿಟ್ಟರು. ಸರ್ ಬಿಟ್ಟರು, ಮಾಡ್ಕೊಳ್ಳಿ, ಏನು ಹುಡುಗರ ಬಗ್ಗೆ ನಾವೇನು ಮಾತಾಡೋಕ್ಕಾದ್ರೆ ಸುಮ್ಕೆ ಆದ್ವಿ. ರಂಗಪ್ಪ ಸರ್ಕಲ್ಗೆ ಟೇಜ್ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡಿ ಬರ್ತಡೇ ಮಾಡಿದ್ರು. ಸರಿ ಬರ್ತಡೇ ಮಾಡ್ಕೊಂಡು ಬಿಡ್ರು ಅಂತ ನಾವು ಸುಮ್ಕೆ ಆದ್ವಿ. ನಾವೇನು ತಲೆ ಕೆಡಿಸ್ಕೋಗೋಲ್ಲ, ಹುಡುಗರು ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು. ಆ ದೇಶದಿಂದ ಈ ದೇಶ ಯಾಕೆ ಬೇಕಂತು ಅಂದರೆ ನನಗೇನು ಗೊತ್ತಾ, ಇಲ್ಲಿ ಮುಖ್ಯ ಕಾರಣ ಇದಕ್ಕೆಲ್ಲ ಮೂರನೇ ಕಾರಣ ಟೀಕ್ ಮಂಜುನಾಥ, ಕೌನ್ಸಿಲರ್ ನಿನ್ನೆ ಆಯಿತು ನನಗೆ ಗೊತ್ತಿಲ್ಲ. ನಾನು ಅಂಗಡಿ ಇಟ್ಕೊಂಡಿದ್ದೀನಿ. ನಾನು ದಿವಸ 8:30 9 ಗಂಟೆಗೆ ಬಾಕ್ಲಾಕೋನು. ರಾತ್ರಿ 8 ಗಂಟೆಗೆ ಹೋಗಿಬಿಟ್ಟಿದ್ದೀನಿ. 8:30ಗೆ ಮನೇಲಿದ್ದೀನಿ. ಆವಾಗ ಫೋನ್ ಬಂತು. ಫೋನ್ ತಕ್ಷಣ ಏನಮ್ಮ ಅಂದೆ. ಇಲ್ಲ ಕಿರಣ ಯಾರೋ ಹೊಡೆದ್ಬಿಟ್ಟಾರ ಅಂತ ಹೇಳಿದೆ. ನೀವು ಸರಿ ಅಂತ ಬಟ್ಟೆ ಹಾಕ್ಕೊಂಡು ಬಂದೆ. ನೋಡಿದ ತಕ್ಷಣ ಹಾಸ್ಪಿಟಲ್ಲಿದ್ದರು. ಅಲ್ಲಿಂದ ಮೆಗಾನ್ ಕರ್ಕೊಂಬಂದು ಮೆಗಾನಲ್ಲಿ ಸತ್ತೋಗಿ. ಜಗಳ ಬಿಡ್ಸಕ್ಕೆ ಹೋಗಿರೋದು. ಈ ಸತ್ತಿರೋನು ಅಷ್ಟೇ, ನಮ್ಮ ಹುಡುಗನ ಅಷ್ಟೇ. ಜಗಳ ಬಿಡ್ಸಕ್ಕೆ ಇವಾಗ ಅಡ್ಮಿಟ್ ಆಗಿದ್ದಾನಲ್ಲ ಅವನಷ್ಟೇ. ಜಗಳ ಬಿಡ್ಸಕ್ಕೆ ಹೋಗಿರೋದು. ಇದು ಹಳೆ ದ್ವೇಷ ಇದ್ದಿತ್ತು. ಅದು ಇನ್ನೇ ಏನಾಯ್ತು ನನಗೆ ಗೊತ್ತಿಲ್ಲ. ಹಳೆ ದೇಶ ಅಂದರೆ ಅವ್ರು ಮಾಡಿರೋದು. ಜೈ ಭೀಮನಗರ ಕೋರ್ಟ್ ಹಿಂಭಾಗ ಆಗಿರೋದು. ಹಳೆ ದೇಶ ಅಂದರೆ ಅವರು ಗಾಂಜಾ ಹೊಡೆಯೋರು, ಎಣ್ಣೆ ಹೊಡೆಯೋರು. ನಮ್ಮ ಹುಡುಗರು ಹಂಗಲ್ಲ. ಹೊಡ್ತಾ ಬಿದ್ದಿರೋದು 2 ಸತ್ತೋಗಿದ್ದಾರೆ. ಸೂರ್ಯನೊಬ್ಬನು ಅಡ್ಮಿಟ್ ಆಗಿದ್ದಾನೆ ಇವಾಗ. ಹುಡುಗಿಗೆ ಹೆಲ್ಪ್ ಮಾಡಿದ್ರು ಅಂತಾನೆ. ಅದರಿಂದನೇ ಬಂದಿರೋದು ಇವಾಗ. ಮಾತುಕತೆ ಸಮಾಧಾನ ಮಾಡೋಕ್ಕೆ ಹೋಗಿ ಆಗಿರೋದು ಇಷ್ಟೇ, ಇನ್ನೇನಿಲ್ಲ. ಏನಾಯಿತು ನಾನು ಗೊತ್ತಿಲ್ಲ ಸರ್. ಅದು ಏನಂತ ಸಮಾಧಾನ ಅಂದರೆ ನಾನು ಹೋಗಿಲ್ಲ, ನನಗೆ ಕರೆದು ನಾವು ಹೋಗಿಲ್ಲ. ಅವರು ಏನು ಗೊತ್ತಾ, ನಮಗೆ ಇವ್ರಿಗೆ ಸಿಗ್ತಾ ಇಲ್ಲಲ್ಲ, ಹೊಡೆಯಕ್ಕೆ ಸಿಗ್ತಾ ಇಲ್ಲಲ್ಲ, ಇದವ್ರ ನೆಪ. ಹಿಂಗಾರ ಹೊಡೆಯೋಣ ಅಂತೇಳಿ ಮಾಡಿರೋದು. ಹುಡುಗಿಗೂ ಅವರಿಗೆ ಸಂಬಂಧ ಇದೆ ಅಂದರೆ ಭರತನ ಹುಡುಗನಿಗೆ ಸಂಬಂಧ ಅಷ್ಟೇ. ಅವನಿಂದ ಈ ಹುಡುಗರೆಲ್ಲ ಮಾಡಿರೋ ಕೆಲಸ ಅಷ್ಟೇ.
ವಿ ವೆಂಕಟೇಶ್ ಏನಾಗಬೇಕು ಕಿರಣ್ ಅವ್ರಿಗೆ ಏನಾಗಬೇಕು? ತಂದೆ